ಇಸ್ರೇಲ್ ಮತ್ತು ಇರಾನ್ ನಡುವಣ ಈ ಸಂಘರ್ಷ ವಾರಕ್ಕೆ ಬಂದು ನಿಂತಿದ್ರೂ ಕೂಡ ಪರಿಸ್ಥಿತಿ ತಿಳಿಗೊಳ್ತಾ ಇಲ್ಲ. ಪರಿಸ್ಥಿತಿ ಇನ್ನಷ್ಟು ಹದಗೆಡ್ತಾ ಇದೆ. ಇರಾನ್ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ ಮುಂದುವರೆದಿದೆ. ತನ್ನ ನಾಗರಿಕರ ರಕ್ಷಣೆಗೆ ಫ್ರಾನ್ಸ್ ಧಾವಿಸಿದೆ. ತನ್ನ ನಾಗರಿಕರನ್ನ ವಿಮಾನಗಳ ಮೂಲಕವಾಗಿ ಅವರನ್ನ ವಾಪಸ್ ಕರೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನ ಫ್ರಾನ್ಸ್ ಮಾಡಿಕೊಳ್ತಾ ಇದೆ. ಚಾರ್ಟೆಡ್ ವಿಮಾನಗಳನ್ನ ಫ್ರಾನ್ಸ್ ಸರ್ಕಾರ ಕಳಿಸುವ ಮೂಲಕವಾಗಿ ಅಲ್ಲಿ ನೆಲೆಸಿರ್ತಕ್ಕಂತಹ ಫ್ರಾನ್ಸ್ನ ನಾಗರಿಕರನ್ನ ಸೇಫ್ ಮಾಡುವಂತಹ ಪ್ರಕ್ರಿಯೆ. ಸೌದಿಯಲ್ಲಿ ಸಿಲುಕಿದ್ದವರ ರಕ್ಷಣೆಗೆ ಲಘು ವಿಮಾನಗಳನ್ನ ಕಳಿಸುವ ಮೂಲಕವಾಗಿ ಅವರ ಸುರಕ್ಷತೆಯನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಫ್ರಾನ್ಸ್ ಮುಂದಾಗ್ತಾ ಇದೆ. ತನ್ನ ನಾಗರಿಕರ ರಕ್ಷಣೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇರ್ತಕ್ಕಂತಹ ಫ್ರಾನ್ಸ್ ಸೌದಿಯಿಂದ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದೆ. ಅವರುಗಳನ್ನ ಕಳಿಸ್ಕೊಳ್ಳೋಕೆ ಎಷ್ಟು ಜನ ಈಗ ಸದ್ಯ ಅಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಜನ ಕೆಲಸದ ನಿಮಿತ್ತವೂ ಹೋಗಿರಬಹುದು, ಪ್ರವಾಸಿ ಹಿನ್ನೆಲೆಯಲ್ಲೂ ಹೋಗಿರಬಹುದು. ಅವರುಗಳು ತಮ್ಮ ದೇಶಗಳಿಗೆ ವಾಪಸ್ ಈಗ ಹೇಗೆ ಭಾರತಕ್ಕೆ ವಾಪಸ್ ಬರಬೇಕು ಅಂತ ಬಹಳಷ್ಟು ಜನ ಗಮನಿಸ್ತಾ ಇದ್ದರೋ ಅದೇ ಮಾದರಿಯಲ್ಲಿ ಈಗ ಸೌದಿಯಲ್ಲಿ ಫ್ರಾನ್ಸ್ನ ಮಂದಿ ಕೂಡ ಇದ್ದಾರೆ. ಅವರುಗಳನ್ನ ಕರೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಫ್ರಾನ್ಸ್ ಸರ್ಕಾರ ಹೆಜ್ಜೆಯನ್ನ ಇಟ್ಟಿದೆ. ಅದರ ಭಾಗವಾಗಿ ಈಗ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ವಿಶೇಷ ವಿಮಾನಗಳ ಮೂಲಕವಾಗಿ ಅವರುಗಳನ್ನ ಕರೆಸಿಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ. ಸೊ ಅದೆಲ್ಲವೂ ಕೂಡ ಈಗ ಅವಕಾಶಗಳು ಆಗಬೇಕಷ್ಟೇ. ವಿಮಾನಗಳ ಹಾರಾಟಕ್ಕೆ ಯಾವುದೇ ರೀತಿಯ ತೊಡಕಾಗದೇ ಇದ್ದಂತಹ ಸಂದರ್ಭದಲ್ಲಿ ಕರೆಸ್ಕೊಳ್ಳೋದು ಬಹಳ ಸುಲಭವಾಗುತ್ತೆ. ಹಾಗಾಗಿ ಚಾರ್ಟೆಡ್ ವಿಮಾನಗಳನ್ನ ವ್ಯವಸ್ಥೆ ಮಾಡಿಕೊಳ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ಹಾಗೆ ಹಂತ ಹಂತವಾಗಿ ಅವರವರ ದೇಶದವರು ಅವರವ್ರನ್ನ ಸುರಕ್ಷಿತವಾಗಿ ಕರೆಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ನಡೆಸ್ತಾರೆ. ಯಾವುದ್ಯಾವುದೋ ಕಾರಣಗಳಿಗೆ ಹೋಗಿರ್ತಾರೆ. ಇಂಥ ಯುದ್ಧ ಸನ್ನಿವೇಶದಲ್ಲಿ ಆತಂಕ ಇರುತ್ತೆ. ತಮ್ಮ ದೇಶದವ್ರನ್ನ ಕಳ್ಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ರಕ್ಷಣೆ ಮಾಡಬೇಕಾದದ್ದು ಆಯಾ ಸರ್ಕಾರಗಳ ಜವಾಬ್ದಾರಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಈಗ ಸೌದಿಯಲ್ಲಿರ್ತಕ್ಕಂತಹ ಫ್ರಾನ್ಸ್ನ ಜನರನ್ನ ಕರೆಸ್ಕೊಳ್ಳೋದಕ್ಕೆ ವಿಶೇಷ ವಿಮಾನದ ವ್ಯವಸ್ಥೆಯನ್ನ ಫ್ರಾನ್ಸ್ ಸರ್ಕಾರ ಮಾಡ್ತಾ ಇದೆ ಅಂತ. ಬಟ್ ಹಾರಾಟಕ್ಕೆ ಈಗ ಸದ್ಯ ಅವಕಾಶಗಳಿದೆಯಾ? ನೋಡಿ, ಆ ಲಿಮಿಟೆಡ್ ಅವಕಾಶಗಳನ್ನು ಈಗ ಸೃಷ್ಟಿ ಮಾಡಿಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಸೌದಿ ಆಗಿರ್ಬೋದು, ಅಬುದಾಬಿ ಆಗಿರ್ಬೋದು, UAE ಆಗಿರ್ಬೋದು, ಹೀಗೆ ಬೇರೆ ಬೇರೆ ಮಿಡ್ಲ್ ಈಸ್ಟಲ್ಲಿರುವಂಥ ಕೆಲವೊಂದಿಷ್ಟು ಪ್ರಮುಖ ದೇಶಗಳು ಅತಿ ಹೆಚ್ಚು ದಾಳಿಗಳು ನಡೀತಾ ಇರುವಂಥ ಸ್ಥಳಗಳನ್ನು ಹೊರತುಪಡಿಸಿ ಲೈಕ್ ಇರಾನ್ ಮತ್ತು ಬಹ್ರೈನ್ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳು ಬಿಟ್ಟು ಉಳಿದಂಥ ದೇಶಗಳೇನಿದ್ದಾವೆ ಈ ದೇಶಗಳಲ್ಲಿ ದಿನದ ಕೆಲವು ಗಂಟೆಗಳ ಕಾಲ ಏರ್ ಸ್ಪೇಸ್ ಅನ್ನು ಓಪನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಅಲ್ಲಿ ಸಿಲುಕಿರುವಂಥ ಪ್ರವಾಸಿಗರನ್ನ ಮತ್ತೆ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಮತ್ತೆ ಬೇರೆ ಬೇರೆ ವಿದೇಶಿ ಜನರೇನಿದ್ದಾರೆ ಅವರನ್ನ ಮತ್ತೆ ವಾಪಸ್ ತವರಿಗೆ ಕಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಕೆಲಸವನ್ನ ಮಾಡ್ತಾ ಇದಾವೆ. ಈಗ ಕಳೆದ 3 ದಿನಗಳಿಂದ ಕೂಡ ನಾವು ಗಮನಿಸಿದ್ವಿ, ಭಾರತದಿಂದ ಹೋದಂತ ಬಹಳಷ್ಟು ಜನರು ಕೂಡ ಪ್ರವಾಸಿಗರಾಗಿರ್ಬೋದು ಮತ್ತೆ ಕೆಲಸದ ನಿಮಿತ್ತ ಹೋದಂತ ಜನರು ಕೂಡ ಈಗ ವಾಪಸ್ ಆಗ್ತಾ ಇದ್ದಾರೆ. ಪ್ರತಿನಿತ್ಯ ಸರಿಸುಮಾರು 10 ರಿಂದ 15 ಫ್ಲೈಟ್ಗಳು ಭಾರತದ ಬೇರೆ ಬೇರೆ ನಗರಗಳಿಗೂ ಕೂಡ ಬರ್ತಾ ಇದಾವೆ. ಅದೇ ರೀತಿ ಫ್ರಾನ್ಸ್ ಕೂಡ ಈಗ ವಿಶೇಷ ವಿಮಾನದ ವ್ಯವಸ್ಥೆಯನ್ನ ಕೂಡ ಮಾಡಿದೆ. ಪ್ರವಾಸಕ್ಕೆ ಅಂತ ತೆರಳಿದಂತ ಜನರು ಮತ್ತೆ ಬೇರೆ ಬೇರೆ ಕೆಲಸಗಳ ನಿಮಿತ್ತ ಮಧ್ಯಪ್ರಾಚ್ಯದಲ್ಲಿ ಉಳಿದಂತಹ ಜನರನ್ನೇನಿದ್ದಾರೆ ಅವರನ್ನು ವಾಪಸ್ ಕರೆತರುವಂತ ಕೆಲಸವನ್ನ ಕೂಡ ಶುರು ಮಾಡಿರುವಂತದ್ದು. ಮುಖ್ಯವಾಗಿ ಸೌದಿಯಿಂದ ಈಗ ತನ್ನ ಜನರನ್ನ ವಾಪಸ್ ಕರೆಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿರುವಂತಹ ಫ್ರಾನ್ಸ್ ವಿಶೇಷ ವಿಮಾನಗಳನ್ನ ಮಾಡಿದೆ. ಅಲ್ಲಿಂದ ಅವರನ್ನ ವಾಪಸ್ ಏರ್ ಲಿಫ್ಟ್ ಮಾಡುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ. ಕೇವಲ ಫ್ರಾನ್ಸ್ ಮಾತ್ರ ಅಲ್ಲದೆ ಭಾರತವೂ ಸೇರಿದಂತೆ ಬೇರೆ ಬೇರೆ ಪ್ರಮುಖ ದೇಶಗಳು ಕೂಡ ಈ ಒಂದು ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾವೆ. ದಿವ್ಯಾ,